ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? RT ಅಡಿಯಲ್ಲಿ ಉಚಿತ ಪ್ರವೇಶಾತಿ ಪಡೆಯಲು 2026-27 ಸಾಲಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಬನ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡೋದಾದರೆ ನೋಡಿ, ತಮ್ಮ ಮಕ್ಕಳನ್ನು ಗುಣಮಟ್ಟದ ಶಿಕ್ಷಣ ನೀಡುವ ಖಾಸಗಿ ಶಾಲೆಗಳಲ್ಲಿ ಓದಿಸಬೇಕು ಎಂಬುದು ಪ್ರತಿಯೊಬ್ಬರ ಪೋಷಕರ ಕನಸಾಗಿರುತ್ತದೆ. ಆದರೆ ಆರ್ಥಿಕ ಪರಿಸ್ಥಿತಿ ಕಾರಣದಿಂದಾಗಿ ಇದು ಅನೇಕ ಅಸಾಧ್ಯವಾಗಿರುತ್ತದೆ. ಇಂಥ ಪೋಷಕರಿಗೆ ನೆರವಾಗಲು ಶಿಕ್ಷಣ ಹಕ್ಕು ಕಾಯ್ದೆ ಒಂದು ವರದಾನವಾಗಿದೆ. ಇದೀಗ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ 2026-27 ಸಾಲಿನ RT ಉಚಿತ ಪ್ರವೇಶ ಪ್ರಕ್ರಿಯೆ ಸಂಬಂಧಿಸಿದಂತೆ ಪರಿಷ್ಕೃತ ವೇಳಾಪಟ್ಟಿಯನ್ನು ಅಧಿಕೃತವಾಗಿ ಇಲ್ಲಿ ಪ್ರಕಟಿಸಲಾಗಿದೆ. ಇಲ್ಲಿ RT ಅಡಿಯಲ್ಲಿ ಉಚಿತ ಶಿಕ್ಷಣದ ಮಹತ್ವ ಏನಿದೆ ನೋಡಿ. ಭಾರತೀಯ ಸಂವಿಧಾನ ಅಡಿಯಲ್ಲಿ ಜಾರಿಗೆ ಬಂದ ಶಿಕ್ಷಣ ಹಕ್ಕು ಕಾಯ್ದೆ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯ ಉಚಿತ ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ ನೀಡಿದ್ದು, ಈ ಕಾಯ್ದೆ ಅಡಿಯಲ್ಲಿ ಖಾಸಗಿ ಅನುದಾನಿತ ರಹಿತ ಶಾಲೆಗಳಲ್ಲಿ 25% ಸೀಟುಗಳನ್ನು ಆರ್ಥಿಕ ಹಿಂದುಳಿದ ಮತ್ತು ಸಾಮಾಜಿಕವಾಗಿ ದುರ್ಬಲ ವರ್ಗದ ಮಕ್ಕಳಿಗಾಗಿ ಮೀಸಲಿಡಲಾಗುತ್ತದೆ. ಈ ಯೋಜನೆ ಅಡಿಯಲ್ಲಿ ಸೀಟು ಪಡೆದ ಮಕ್ಕಳಿಗೆ ಸಂಪೂರ್ಣ ಶಿಕ್ಷಣ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತದೆ. ಇದು ಬಡ ಕುಟುಂಬಗಳ ಮಕ್ಕಳಿಗೆ ಪ್ರತಿಷ್ಠಿತ ಶಾಲೆಗಳಲ್ಲಿ ಕಲಿಸುವ ಸುವರ್ಣಾವಕಾಶವನ್ನು ಈ RT ಅಡಿಯಲ್ಲಿ ನೀವು ಪ್ರವೇಶ ಪಡೆದರೆ ತಮಗೆ 10 ವರ್ಷಗಳವರೆಗೆ ತಮಗೆ ಇಲ್ಲಿ ಫ್ರೀಯಾಗಿ ಅಡ್ಮಿಷನ್ ಎಲ್ಲ ನೀವು ನಿಮ್ಮ ಮಕ್ಕಳಿಗೆ ಕೊಡಿಸಬಹುದು. 2026-27 ಪ್ರವೇಶ ಪತ್ರ ವೇಳಾಪಟ್ಟಿ ಹೀಗಿದೆ ನೋಡಿ. ಮಾರ್ಚ್ 10, 2026 ಜಿಲ್ಲಾವಾರು ಇಲ್ಲಿ ನೋಡೋದಾದರೆ ಮಾರ್ಚ್ 10, 2026 ಜಿಲ್ಲಾವಾರು ಅಧಿಕೃತ ವೆಬ್ಸೈಟ್ನಲ್ಲಿ ನೆರೆಹೊರೆ ಶಾಲೆಗಳ ಅಂತಿಮ ಪಟ್ಟಿ ಪ್ರಕಟಣೆ ದಿನ. LKG ಮತ್ತು 1ನೇ ತರಗತಿಗೆ ಲಭ್ಯವಿರುವ ಸೀಟುಗಳ ಸಂಖ್ಯೆ ಅಧಿಕೃತವಾಗಿ ಇಲ್ಲಿ ಪ್ರಕಟವಾಗುತ್ತದೆ ಮಾರ್ಚ್ 10ರಂದು. ಮಾರ್ಚ್ 11ರಿಂದ ಮಾರ್ಚ್ 12ರವರೆಗೆ ತಮಗೆ ಅರ್ಜಿ ಸಲ್ಲಿಸಲು ಮತ್ತು ಪೋಷಕರಿಗೆ ಅರಿವು ಮೂಡಿಸಲು ಪ್ರಾಯೋಗಿಕ ಅಂದರೆ ಟ್ರಯಲ್ ಪೀರಿಯಡನ್ನು ಆನ್ಲೈನ್ ಮೂಲಕ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಮಾರ್ಚ್ 11 ಮತ್ತು 12ನೇ ತಾರೀಕಿನಂದು. ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ಮಾರ್ಚ್ 16ರಿಂದ ಏಪ್ರಿಲ್ 15ರವರೆಗೆ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಇಲ್ಲಿ ತಮಗೆ ಕಾಲಾವಕಾಶವನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ಏಪ್ರಿಲ್ 21ರಂದು ಅರ್ಜಿ ಸಲ್ಲಿಕೆಯಾದ ಅರ್ಜಿಗಳನ್ನು ಪರಿಶೀಲನೆ ಇಲ್ಲಿ ಮಾಡಲಾಗುತ್ತೆ ನೋಡಿ, ಏಪ್ರಿಲ್ 21ರಂದು. ಅದೇ ರೀತಿ ಮೊದಲನೇ ಹಂತದ ಒಂದು ಲಾಟ್ರಿ ಮೂಲಕ ಇಲ್ಲಿ ಸೀಟು ಹಂಚಿಕೆ ನೋಡಿ ಏಪ್ರಿಲ್ 27ರಂದು ಮೊದಲನೇ ಹಂತದ ಪ್ರವೇಶಗಳು ಇಲ್ಲಿ ಪ್ರಾರಂಭವಾಗಲಿವೆ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಏನೇನು ಇರಬೇಕು ನೋಡಿ. ಅಭ್ಯರ್ಥಿಗಳು ಫಸ್ಟಿಗೆ ಇಲ್ಲಿ ನೋಡಿದ್ರೆ ಮಗುವಿನ ಇತ್ತೀಚಿನ ಭಾವಚಿತ್ರ ಆನ್ಲೈನ್ ಅರ್ಜಿಯಲ್ಲಿ ಅಪ್ಲೋಡ್ ಮಾಡಲು ಮಗುವಿನ ಸ್ಪಷ್ಟವಾದ ಭಾವಚಿತ್ರವನ್ನು ಇಲ್ಲಿ ನೀವು ಕೊಡಬೇಕಾಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಇಲ್ಲಿ ತಮಗೆ ಬೇಕಾಗಿರುತ್ತೆ. ಅದೇ ರೀತಿ ಜನನ ಪ್ರಮಾಣ ಪತ್ರ ಅಂದರೆ ಮಗುವಿನ ವಯಸ್ಸಿನ ಖಚಿತಪಡಿಸಿಕೊಳ್ಳಲು ಅಧಿಕೃತ ನೋಂದಣಿ ಅಂದರೆ ಬರ್ತ್ ಸರ್ಟಿಫಿಕೇಟ್ ಕೂಡ ನೀವು ಇಲ್ಲಿ ತೆಗೆದುಕೊಂಡು ಇಟ್ಕೊಳ್ಳಿ, ಮಗುವಿನ ಬರ್ತ್ ಸರ್ಟಿಫಿಕೇಟು. ನಂತರ ಇಲ್ಲಿ ಆಧಾರ್ ಕಾರ್ಡನ್ನು ಕೇಳಿರ್ತಾರೆ ನೋಡಿ. ಆಧಾರ್ ಕಾರ್ಡ್, ಮಗುವಿನ ಆಧಾರ್ ಕಾರ್ಡ್ ಜೊತೆಗೆ ತಂದೆ ತಾಯಿ ಇಬ್ಬರ ಆಧಾರ್ ಕಾರ್ಡ್ಗಳು ಇರಬೇಕಾಗುತ್ತದೆ. ಒಂದು ವೇಳೆ ಮಗುವಿನ ಆಧಾರ್ ಕಾರ್ಡ್ ಇಲ್ಲದಿದ್ದರೂ ಕೂಡ ಮಾಡಿಸುವ ಉತ್ತಮ. ಇಲ್ಲಿ ಯಾರ್ದು ಆಧಾರ್ ಕಾರ್ಡ್ ಇಲ್ಲಿ ನೋಡ್ರಿ, ಈಗ ಬೇಗ ಮಾಡಿಸ್ಕೊಳ್ರಿ. ನಂತರ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ತಮಗೆ ಬೇಕಾಗುತ್ತೆ. ಮೀಸಲಾತಿ ಕೋರುವವರು ಅಡಿಯಲ್ಲಿ RD ಸಂಖ್ಯೆ ಹೊಂದಿರುವ ಇತ್ತೀಚಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ವಾರ್ಷಿಕ ಆದಾಯದ ಮಿತಿ ನೋಡಿ 3.5 ಲಕ್ಷ ಇರಬೇಕಾಗುತ್ತೆ. ಇದು ಮಗುವಿನ ಹೆಸರಿನಲ್ಲಿ ತೆಗೆಸ್ರಿ, ಎಲ್ಲ ಪೇರೆಂಟ್ಸ್ ಹೆಸರಿನಲ್ಲಿ ತೆಗೆಸರೂ ಕೂಡ ತಮಗೆ ಅನುಕೂಲವಾಗುತ್ತೆ. ಅದೇ ರೀತಿ ವಾಸಸ್ಥಳ ದೃಢೀಕರಣ ಪತ್ರ ಪೋಷಕರ ವಾಸಿಸುತ್ತಿರುವ ಸ್ಥಳದ ಪುರಾವೆಗಾಗಿ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡನ್ನು ನೀವು ಬಳಸಬಹುದು. ನಂತರ ವಿಶೇಷ ವರ್ಗದ ಪ್ರಮಾಣ ಪತ್ರ ಅಂದರೆ ಇಲ್ಲಿ ಅನಾಥ ಮಕ್ಕಳ, ವಿಶೇಷ ವಿಕಲಚೇತನರು, HIV ಬಾಧಿತ ಮಕ್ಕಳಾಗಿದ್ದಲ್ಲಿ ಸಂಬಂಧಪಟ್ಟ ಇಲಾಖೆಯಿಂದ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡು ನೀವು ಇಟ್ಕೊಳ್ಳಿ. ಇದು ಎಲ್ಲ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳಾಗಿರುತ್ತವೆ. ಅರ್ಹತಾ ಮಾನದಂಡಗಳು ಏನಿವೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ನೋಡಿ. RT ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಮಗುವಿಗೆ ನಿರ್ದಿಷ್ಟ ವಯಸ್ಸಿನ ಮಿತಿ ಇರುತ್ತೆ. ಇಲ್ಲಿ LKG ಪ್ರವೇಶಕ್ಕಾಗಿ ಅಭ್ಯರ್ಥಿಗಳು ನೋಡಿ, LKG ಯಾರು ಅಡ್ಮಿಷನ್ ಮಾಡಲು ಬಯಸ್ತೀರಿ 3 ವರ್ಷ 10 ತಿಂಗಳು ಕಂಪ್ಲೀಟ್ ಆಗಿ ನೀವು ಅಭ್ಯರ್ಥಿಗಳಿಗೆ ಆಗಿರಬೇಕಾಗಿರುತ್ತೆ. 3 ವರ್ಷ 10 ತಿಂಗಳು LKGಯಲ್ಲಿ ಪ್ರವೇಶ ಪಡೆಯುವ ಅಭ್ಯರ್ಥಿಗಳಿಗೆ ಮತ್ತು 1ನೇ ತರಗತಿಗೆ ಪ್ರವೇಶ ಪಡೆಯುವ ಅಭ್ಯರ್ಥಿಗಳಿಗೆ 5 ವರ್ಷ 10 ತಿಂಗಳು ಪೂರ್ಣಗೊಂಡಿರಬೇಕಾಗಿರುತ್ತೆ ನೋಡಿ. 1ನೇ ತರಗತಿಯಲ್ಲಿ ಅರ್ಜಿ ಸಲ್ಲಿಸುವವರು 5 ವರ್ಷ 10 ತಿಂಗಳು ಕಂಪ್ಲೀಟ್ ಆಗಿರಬೇಕು ಮತ್ತು LKG ಅಡ್ಮಿಷನ್ ಪಡೆಯುವವರು 3 ವರ್ಷ 10 ತಿಂಗಳು ಇಲ್ಲಿ ನೀವು ಕಂಪ್ಲೀಟ್ ಆಗಿರಬೇಕು. ಪೋಷಕರು ತಮ್ಮ ವಾಸಸ್ಥಳದ ಸುತ್ತಮುತ್ತಲಿನ ನಿರ್ದಿಷ್ಟ ವ್ಯಾಪ್ತಿಯಲ್ಲಿರುವ ಶಾಲೆಗಳಿಗೆ ಮಾತ್ರ ಇಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿರ್ತಾರೆ. ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯಲಿದೆ ನೋಡಿ.
ಅರ್ಜಿಗಳನ್ನು ಸ್ವೀಕರಿಸಿದ ನಂತರ ಇಲಾಖೆ ಪ್ರತಿಯೊಂದು ಅರ್ಜಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತದೆ. ಒಂದು ಶಾಲೆಗೆ ಲಭ್ಯವಿರುವ ಸೀಟುಗಳಿಗಿಂತ ಹೆಚ್ಚಿನ ಅರ್ಜಿಗಳು ಬಂದಾಗ ಕಂಪ್ಯೂಟರ್ ಆಧಾರಿತ ಲಾಟರಿ ಪ್ರಕ್ರಿಯೆಯನ್ನು ನಡೆಸಲಾಗುತ್ತದೆ. ಇದರಲ್ಲಿ ಯಾವುದೇ ಮಾನವ ಹಸ್ತಕ್ಷೇಪ ಇರುವುದಿಲ್ಲ. ಆದ್ದರಿಂದ ಈ ಪ್ರಕ್ರಿಯೆಯು ಅತ್ಯುತ್ತಮ ಪಾರದರ್ಶಕವಾಗಿರುತ್ತದೆ. ಲಾಟರಿಯಲ್ಲಿ ಆಯ್ಕೆಯಾದ ಪೋಷಕರು ಅವರ ಮೊಬೈಲ್ ಸಂಖ್ಯೆ SMS ಮೂಲಕ ಇಲ್ಲಿ ಮಾಹಿತಿಯನ್ನು ಕೊಡಲಾಗುತ್ತೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ನೋಡೋದಾದರೆ, ನೀವು ಅರ್ಜಿ ಸಲ್ಲಿಸಲು ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಡಾಕ್ಯುಮೆಂಟ್ಗಳನ್ನು ಶೇರ್ ಮಾಡಿ ಕೂಡ ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸ್ಬೋದು. ಇಲ್ಲವಾಗಿದ್ದಲ್ಲಿ ನಿಯರೆಸ್ಟ್ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಕೂಡ ಅರ್ಜಿಗಳನ್ನು ಸಲ್ಲಿಸಿ. ಇಲ್ಲವಾಗಿದ್ದಲ್ಲಿ ಈ ಒಂದು ವೆಬ್ಸೈಟ್ಗೆ ನೀವು ಖುದ್ದಾಗಿ ಭೇಟಿ ನೀಡಿ ಅರ್ಜಿಗಳನ್ನು ಕೂಡ ನೀವು ಇಲ್ಲಿ ಸಲ್ಲಿಸ್ಬೋದು. ಅರ್ಜಿಗಳು ನೋಡಿ ಮಾರ್ಚ್ 11ರಂದು ಪ್ರಾರಂಭವಾಗಲಿವೆ. ಏಪ್ರಿಲ್ನಲ್ಲಿ ಮೊದಲನೇ ಹಂತದ ನಿಮಗೆ ಏಪ್ರಿಲ್ 15 ಕೊನೆಯ ದಿನಾಂಕವಾಗಿರುತ್ತದೆ. ಮಾರ್ಚ್ 11ನೇ ತಾರೀಕಿನಿಂದ ಏಪ್ರಿಲ್ 15ರವರೆಗೆ ನೀವು ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.